ಹಾಯ್ ನಮಸ್ಕಾರ. ಇವತ್ತು ರಿವ್ಯೂ ಬಂದುಬಿಟ್ಟು ತನಿಷ್ಕ್ ಜ್ಯುವೆಲ್ರಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಬ್ರಾಸ್ಲೆಟ್ ಲಾಸ್ಟ್ ಮಂತ್. ಅದನ್ನು ನಿಮಗೆ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ನನ್ನ ಹತ್ರ ಒಂದು ಬ್ರಾಸ್ಲೆಟ್ ಇತ್ತು, ಅದು ಕಟ್ಟಾಗಿತ್ತು. ಸೊ ಅದು ಇದು ತೊಗೊಂಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ ಬ್ರಾಸ್ಲೆಟು. ನಿಮಗೆ ಎಲ್ಲ ಹೇಳ್ತೀನಿ ಎಷ್ಟು ಗ್ರಾಮ್ ಆಯಿತು, ಗ್ರಾಮ್ಗೆ ಎಷ್ಟು ಇತ್ತು ಆವಾಗ ರೇಟು, ಲಾಸ್ಟ್ ಮಂತ್ ರೇಟ್. ಇವಾಗ ಗೊತ್ತಲ್ಲ ಚಿನ್ನದ ರೇಟು ವೀಕ್ಲಿ ಅಲ್ಲ ಡೈಲಿನೇ ಜಾಸ್ತಿ ಆಗ್ತಾಯಿದೆ. ಇದು ತುಂಬ ಚೆನ್ನಾಗಿದೆ ಇದು. ಅಂದರೆ ಬ್ರಾಸ್ಲೆಟ್ ಚೈನ್ ಬ್ರಾಸ್ಲೆಟ್ ಅಲ್ಲ, ಚೈನ್ ಬ್ರಾಸ್ಲೆಟ್ ಅದು ಕಟ್ ಆಗ್ತಾಯಿದೆ ಡೈಲಿ ಯೂಸ್ಗೆ. ನನಗೆ ಆಫೀಸ್ ಯೂಸ್ಗೆ ಬೇಕಿತ್ತು. ಸೊ ಅದು ರಫ್ ಯೂಸ್ ಆಗೋಲ್ಲ, ಕಟ್ಟಾಗುತ್ತೆ ಸ್ನಾನ ಮಾಡುವಾಗ. ಅದೆಲ್ಲ ನಾವು ಅರ್ಜೆಂಟಲ್ಲಿ ಇರ್ತೀವಿ, ಆಫೀಸು ಮನೆ ಎಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಲ್ವಾ. ಸೊ ಅದಕ್ಕೆ ನಾನು ಈ ಸಲ ಚೈನ್ ಬೇಡ ಅಂತ ಹೇಳಿ ಲೈಕ್ ಬ್ಯಾಂಗಲ್ ಟೈಪ್, ಕಡ ಟೈಪ್ ತೊಗೊಂಡಿದ್ದೀನಿ ತನಿಷ್ಕ್ ಇಂದ. ಫಸ್ಟ್ ಟೈಮ್ ಇದು ತನಿಷ್ಕಿಂದ ನಾನು ತೊಗೊಂಡಿರೋದು. ಬೇರೆ ಜ್ಯುವೆಲ್ರೀಸ್ ತೊಗೊಂಡಿದ್ದೀನಿ, ಅದು ಬೇರೆ ಬೇರೆ ಶಾಪಿಂದ ಲೈಕ್ ಭೀಮಾ, GRT ಆ ಥರ. ಇದು ತನಿಷ್ಕಲ್ಲಿ ನಾನು ತೊಗೋಬೇಕು ಅಂದ್ಕೊಂಡಿದ್ದೆ. ಓಕೆ, ಎಸ್, ಪ್ಯಾಕೇಜಿಂಗು ಚೆನ್ನಾಗಿದೆಯಲ್ಲ, ಬಾಕ್ಸ್ ಪ್ರೀಮಿಯಮ್ ಆಗಿದೆ. ಓಕೆ, ಅಲ್ಲಿ ಓಪನ್. ನಾನು ಯೂಸ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದನ್ನು, ಬಟ್ ನಿಮಗೆ ತೋರಿಸೋಣ ಅಂತ ನಾನು ಮತ್ತೆ ಪ್ಯಾಕ್ ಮಾಡಿದೆ. ತುಂಬ ಚೆನ್ನಾಗಿದೆ, ಡಿಸೈನ್ ತುಂಬಾ ಚೆನ್ನಾಗಿದೆ. ಇದು ಫ್ಯಾನ್ಸಿಗೂ ಆಗುತ್ತೆ, ಲೈಕ್ ಟ್ರೆಡಿಷ್ನಲ್ ವಿಯರ್ಗೂ ಆಗುತ್ತೆ. ಕಾಣ್ತಿದೆ ಅನಿಸುತ್ತೆ ನಿಮಗೆ. ಇದು ಇಲ್ಲಿ ಗೋಲ್ಡ್ ಇದೆ, ಇಲ್ಲಿ ಮಾತ್ರ ಸ್ವಲ್ಪ ಒಂದು ಲೀಫ್ ಮಾತ್ರ ಏನು ಸಿಲ್ವರ್ ಇದೆ, ಫುಲ್ ಗೋಲ್ಡ್. ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೂ ತುಂಬ ಇಷ್ಟ ಆಯಿತು. ಸೊ ಇಟ್ಸ್ ನೈಸ್. ನಾನು ಹಾಕ್ಕೊಂಡು ತೋರಿಸ್ತೀನಿ, ಹೇಳ್ತೀನಿ ನಿಮಗೆ ಎಷ್ಟು ಗ್ರಾಮ್ ಆಯಿತು, ಎಷ್ಟಿದು ಅಂತ. ಇದು ಈ ಥರ ಬಂದುಬಿಟ್ಟು ಲಾಕ್ ಈ ಥರ ಇರುತ್ತೆ. ಇಲ್ಲಿ ನಾವು ಓಪನ್ ಮಾಡಬೇಕು, ಮತ್ತು ಈ ಥರ ಇಲ್ಲಿ ಪ್ರೆಸ್ಸಿಂಗ್ ಇರುತ್ತೆ. ಪ್ರೆಸ್ಸಿಂಗ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇದು ನಾವು ಇಂಡಿವಿಜುವಲೇ ಹಾಕ್ಕೋಬೋದು. ನಮಗೆ ನಾನು ಸ್ಟಾರ್ಟಿಂಗ್ ಅಂದ್ಕೊಂಡಿದ್ದೆ ನಮಗೂ ಒಬ್ಬರು ಬೇಕಾಗುತ್ತೇನೋ ಹಾಕೋಕ್ಕೆ ಅಂತ, ಬಟ್ ಆಮೇಲೆ ನನಗೆ ಈಸಿಯಾಗಿ ಆಯಿತು. ಜಸ್ಟ್ ಇದು ಲಾಕ್ ಪ್ರೆಸ್ ಮಾಡಬೇಕು, ಸೌಂಡ್ ಬರುತ್ತೆ. ಮತ್ತು ಇಲ್ಲೊಂದು ಚಿಕ್ಕ ಲಾಕು, ಎರಡಿದೆ ಲಾಕ್ ಅಲ್ವಾ. ಸೊ ಎಲ್ಲಿ ಬೀಳಲ್ಲ, ಎಲ್ಲಿ ಇದಾಗಲ್ಲ, ಮತ್ತು ಕಟ್ ಆಗಲ್ಲ. ಅದೊಂದು ನನಗೆ ಇದು ಯಾಕೆ ಆಗ್ತಾ ಇಲ್ಲ. ಇದು ನೋಡಿ ಈ ಥರ ಕಾಣ್ತಿದೆ ಅಂತ ಅನ್ಕೋತೀನಿ. ಈ ಥರ ತುಂಬ ಚೆನ್ನಾಗಿ ಕಾಣ್ತಲ್ಲ ಕೈಗೆ. ಇಟ್ಸ್ ರಿಯಲಿ ನೈಸ್. ಕಾಣ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಎವ್ರಿಡೇ ಆಫೀಸ್ ಯೂಸ್ಗಂತೂ ಆಗಿರುತ್ತೆ. ತುಂಬ ಇಷ್ಟಪಟ್ಟು ತಗೊಂಡೆ ನಾನು. ಕಟ್ ಆಗಲ್ಲ ಅಂತ ತಗೊಂಡೆ, ಕಡ ಟೈಪ್ ಬಾಳಕ್ಕೆ ಬರುತ್ತೆ ಅಂತ. ಓಕೆ, ಇದು ಇವಾಗ ಈ ಜ್ಯುವೆಲ್ರಿ ಇದು ಬ್ರಾಸ್ಲೆಟ್ ಡೀಟೇಲ್ಸ್ ಹೇಳ್ತೀನಿ ನಾನು. ಇದು ಬ್ರಾಸ್ಲೆಟ್ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದಲ್ಲ. ಇದು ಬಂದುಬಿಟ್ಟು 9.24 ಗ್ರಾಮ್. ನಾನು ಗೋಲ್ಡ್ ತೊಗೊಳ್ಳುವಾಗ 12,315 22 ಕ್ಯಾರೆಟ್ಗೆ. ಮೇಕಿಂಗ್ ಚಾರ್ಜಸ್ ಬಂದು 28,500 ಹಾಕಿದ್ದಾರೆ. ಆ್ಯಂಡ್ ಟೋಟಲ್ ಬಂದುಬಿಟ್ಟು 1,43,000 ನನಗೆ ಇದು ಬ್ರಾಸ್ಲೆಟ್ ಟೋಟಲ್ ಚಾರ್ಜ್ ಆಗಿತ್ತು. ಇಷ್ಟೇ ಇದ್ರದ್ದು ಡೀಟೇಲ್ಸ್. ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಕ್ಲಾರಿಫೈ ದಟ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಬಾಯ್ ಬಾಯ್.